ಹಾಯ್ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಿದ್ದೀನಿ ಬಾಳುಪೇಟೆ ಟೌನಿಗೆ. ಟೈಮ್ ನೋಡಿ 12 ಗಂಟೆ. ಸಿಟಿಗೂ ಹಳ್ಳಿಗೂ ಇದೇ ವ್ಯತ್ಯಾಸ. ಸಿಟೀಲಿ ಜನ ಇರ್ತಾರೆ, ಹಳ್ಳೀಲಿ ಒಬ್ಬರು ನರಪಿಳ್ಳೆನೂ ಕಾಣಿಸಲ್ಲ ನಿಮಗೆ. ಒಂದೇ ಒಂದು ಜನ ಇಲ್ಲ. ನನ್ನ ಜೀವ ಅಂತೂ ಬಾಯಿಗೆ ಬರ್ತಿದೆ, ಅವರು ಅಷ್ಟು ಭಯ ಆಗ್ತಿದೆ. ಗುರು, ಇವರೇ ನಮ್ಮ ಅಣ್ಣ. ಇವರು ಈಗ ಬಸ್ ಹತ್ತಿಸ್ಬೇಕು. ಇವ್ರು ಕೇರಳ ಹೋಗ್ತಿದ್ದಾರೆ ಡ್ಯೂಟಿಯಿಂದ. ಹಾಗಾಗಿ ಇವ್ರನ್ನ ಬಸ್ ಹಸಿ ಇವ್ರನ್ನ 2 ವೀಲರ್ ತಗೊಳಕ್ಕೆ ನಾನು ಬಂದಿರೋದು. ನೈಟ್ ಬಸ್ಸು ಯಾವುದು ಟೌನ್ ಒಳಗೆ ಬರಲ್ಲ. ಹಾಗಾಗಿ ನಮ್ಮ ಅಣ್ಣ ಕಂಪ್ಲೇಂಟ್ ಮಾಡ್ಬೇಕು, ನೀವು ರೇಸ್ ಮಾಡ್ಬೇಕು ಅಂತಾರೆ. ಅವ್ರು ಹೇಳೋದು ನೀವೇ ಕೇಳಿಸ್ಕೊಳ್ಳಿ. ಬಾಳುಪೇಟೆ ಸರೌಂಡಿಂಗಲ್ಲಿರೋ ಪ್ರತಿಯೊಬ್ಬ ಪ್ರಯಾಣಿಕರಿಗೆ ಇದು ತೊಂದರೆ ಆಗ್ತಾ ಇದೆ. ನೈಟು ಬಸ್ಸು ಬಾಳುಪೇಟೆ ಟೌನ್ ಒಳಗೆ ಬರ್ತಾ ಇಲ್ಲ. ಬೈಪಾಸಲ್ಲೇ ಎಲ್ಲ ಮೂವಿಂಗ್ ಮಾಡ್ತಾ ಇದ್ದಾರೆ, ಅಲ್ಲೇ ಹೋಗ್ತಾ ಇದೆ. ಇದು ಡಿಪೋದವರು ಗಮನ ಹರಿಸ್ಬೇಕು ಅಂತ ಕೇಳ್ಕೊಳ್ತೀನಿ. ಸ್ಟಾಪ್ ಇದೆ, ಬಾಳುಪೇಟೆಗೆ ಸ್ಟಾಪ್ ಇದೆ, ಮೇನ್ ಸ್ಟಾಪು. ಬಂದು ಹೋಗ್ಬೋದಲ್ಲ. 200-300 ಮೀಟರ್ ಇರೋದು ಒಂದು ಟೌನು ಒಳಗಡೆ ಬಂದು ನೀವು ವಿಸಿಟ್ ಮಾಡಬಹುದು. ನಾವು ಇಲ್ಲಿಂದ ಬಸ್ನ ಕ್ಯಾಚ್ ಮಾಡಬೇಕು. ಇದು ಬೈಪಾಸು. ಎಲ್ಲ ಬಸ್ಗಳು 100 ಸ್ಪೀಡಲ್ಲಿ ಇರುತ್ತೆ, ಕ್ಯಾಚ್ ಆಗಲ್ಲ. ಅದು ಬಾಳುಪೇಟೆಗೂ ಹೊರಗಡೆ ರೋಡು. ಟೈಮ್ 12:30. ಲಾಸ್ಟಿಗೆ ನಮ್ಮ ಅಣ್ಣನ ಹತ್ರ 1-2 ನಿಮಿಷ ಮಾತಾಡ್ಕೊಂಡೆ. ಅವನು ಚೆನ್ನಾಗಿ ಮಾಡ್ತಾ ಇದೀಯಾ, ಇದೇ ರೀತಿ ಕಂಟಿನ್ಯೂ ಮಾಡು, ಒಂದಲ್ಲ ಒಂದಿನ ಮುಂದೆ ಬರ್ತೀಯಾ ಅಂತ ಹೇಳ್ಬಿಟ್ಟು. ನೋಡಿ, ಇಲ್ಲೊಂದು ಬಸ್ಸು ನಾವು ಕೈ ಮುಗಿದು ಕೇಳ್ಕೊಂಡ್ರು ಅವ್ರು ನಿಲ್ಲಿಸ್ತಿಲ್ಲ. ಅವ್ರು ನಿಲ್ಲಿಸಿಲ್ಲ ಅಂದ್ರು ಪರವಾಗಿಲ್ಲ. ಅವರು ಟೌನ್ ಒಳಗೆ ಹೋಗ್ಬೇಕಿತ್ತು, ಟೌನ್ ಒಳಗೆ ಹೋಗ್ಲಿಲ್ಲ. सबर करो, बोला धक्का बुक्की नहीं करने का, आराम से लेने का. 5 minutes later. ನೋಡಿ, ಇದು ಬೆಂಗಳೂರು-ಮಂಗಳೂರು NH75 ನ್ಯಾಷನಲ್ ಹೈವೇ. ಎಲ್ಲ ಬಸ್ 12:30 ಯಾರೋ ಪುಣ್ಯಾತ್ಮ ಬಸ್ನ ನಿಲ್ಸಿದ್ರು ಬೈಪಾಸಲ್ಲೇ. ನೇನು ಅವರಿಗೂ ಗಾಡಿ ಸಿಕ್ತು. ಇನ್ನು ನಾನು ಮನೆ ಕಡೆ ಹೋಗ್ತೀನಿ. ಏನಾದರೂ ನಿಮ್ಮ ಅಭಿಪ್ರಾಯ ಇದ್ದರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಓಕೆ. ಈ KSRTC ಬಸ್ಸು ಟೌನ್ ಒಳಗೆ ಬರಲ್ಲ. ಇದ್ರ ಬಗ್ಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಅನ್ನೋದನ್ನ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಲೈಕ್, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಟೈಮ್ 1 ಗಂಟೆ ಅಂತೂ ನಾನು ಮನೆಗೆ ಬಂದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಕೆ, ಬಾಯ್, ಗುಡ್ ನೈಟ್.